ಅಲ್ಲಿ ಪೂಜೆ ಎಲ್ಲ ಆಯಿತು, ಪ್ರಸಾದ ಎಲ್ಲ ಕೊಟ್ಟಾಯಿತು. ಸೊ ಇವಾಗ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಊಟಕ್ಕೆ ಉಪ್ಪಿನಕಾಯಿ, ಉಪ್ಪು, ನೆಕ್ಸ್ಟು ಹೆಸ್ರುಬೇಳೆ, ಕೋಸುಂಬರಿ ಮಾಡಿಸಿದ್ರು, ಮತ್ತು ಕೋಸು ಪಲ್ಯ, ಇದು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಮಾಡಿಸಿದ್ದು, ಇದು ಕೂಟು, ಇದು ಅಕ್ಕಿ ರೊಟ್ಟಿಗೆ ಮಾಡಿಸಿದ್ದು, ಮತ್ತು ಇದು ಗೊತ್ತಲ್ಲ ಯಾರಿಗೆ ತಾನೇ ಗೊತ್ತಿಲ್ಲ, ಬಜ್ಜಿ ಮಾಡಿಸಿದ್ರು, ರೈಸ್ ಇತ್ತು, ನೆಕ್ಸ್ಟು ಪಲಾವ್ ಇತ್ತು, ಹಾಗೆ ರಸಮ್ ಇತ್ತು, ಮೊಸರು ಬಜ್ಜಿ ಇತ್ತು, ಹಾಗೆ ಸಾಂಬಾರಿತ್ತು, ನೆಕ್ಸ್ಟು ಮಜ್ಜಿಗೆ ಇತ್ತು ಬಿಸಿಲಿಗೆ. ಸೊ ಮಜ್ಜಿಗೆ ಬೇಕೇ ಬೇಕು, ಸೊ ಮಜ್ಜಿಗೆ ಇತ್ತು. ಇದೆಲ್ಲ ರೆಡಿ ಮಾಡಿದರು. ಹಾಗೆ ಇಲ್ಲಿ ಇದು ತಡ್ತಾಯಿದ್ರು ಇನ್ನೂ ಕೂಡ ಅಕ್ಕಿ ರೊಟ್ಟಿನ. ಏನು ನಮ್ಮ ಅಕ್ಕನ ಮಗ, ಏನು ಸುಮಾಂಟಿ ಹಿಂಗೆಲ್ಲ ಮಾಡ್ತೀಯ ನೀನು ಅಂತ ಹೇಳ್ತಾ ಇದ್ದ. ಸೊ ಊಟ ಎಲ್ಲ ರೆಡಿ ಆಯಿತು, ಎಲ್ಲರೂ ಕೂಡ ಮಾಡ್ತಾಯಿದ್ರು. ಫಸ್ಟ್ ಟೈಮು ಇವರೆಲ್ಲ ಫಸ್ಟ್ ಅಂತಿನಲ್ಲೇ ಕೂತ್ಕೊಂಡು ಎಲ್ಲರೂ ಕೂಡ ಊಟ ಮಾಡಿದ್ರು. ಊಟ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ಈ ಕಡೆಯೂ ಕೂಡ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವೆಲ್ಲ ಕೊನೆಯಲ್ಲಿ ಕೂತ್ಕೊಂಡು ಫಸ್ಟು ಬಂದವರೆಲ್ಲ ಊಟ ಮಾಡಿ ಹೋದಾದ್ಮೇಲೆ ನಾವು ಯೂಶ್ವಲಿ ಯಾವಾಗೂ ಕೂಡ ಕೊನೆಯಲ್ಲೇ ಊಟ ಮಾಡೋದು. ತುಂಬ ಚೆನ್ನಾಗಿತ್ತು. ಇವರು ರಶ್ಮಿ ಅಕ್ಕ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನೂ ಇಲ್ಲಿ ಎಲ್ಲ ಮಾಡ್ತಾಯಿದ್ರು. ಇದು 2ನೇ ಅಂತಿಲಿ ನಮ್ಮ ಭಾವ, ಹಾಗೆಯೇ ನಮ್ಮ ಕಸಿನ್ಸ್ ಎಲ್ಲರೂ ಕೂಡ ಕೂತಿದ್ರು ಊಟಕ್ಕೆ. ಇಲ್ಲಿ ನಾನು ಕೂಡ ಇದ್ದೀನಿ, ಸುನೀತಕ್ಕ ಇದ್ದಾರೆ, ನಮ್ಮ ಅಕ್ಕ ಇದ್ದಾಳೆ. ಸೊ ಎಲ್ಲ ಬಡಿಸ್ತಾಯಿದ್ರು. ಊಟ ಒಂಥರ ಚೆನ್ನಾಗಿತ್ತು. ಜಾಸ್ತಿ ಹೆವಿ ಊಟ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಜಾಸ್ತಿ ಓಡಾಡಿದ್ರಿಂದ ನಾವು ಲೈಟಾಗೆ ತೊಗೊಂಡು. ಮೇಯ್ನ್ ಇಲ್ಲಿ ನೋಡಿ ನಮ್ಮ ಅಕ್ಕ ನಮ್ಮ ಭಾವ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ಎಲ್ಲ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.